ಸ್ವಾಮಿ, ಇದನ್ನೆಲ್ಲ ಕೂಲಂಕುಷವಾಗಿ ಹೇಳಿದ್ದೀನಿ ಸ್ವಾಮಿ. ಮತ್ತೆ ನಿಮ್ಮ ಮುಂದೆ ಕರ್ಕೊಂಬರೋ ಮುಂಚೆ ಡೈವರ್ಸ್ ಬೇಡ ಅಂತ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದೆ. ಆದ್ರೆ ಏನು ಪ್ರಯೋಜನ ಆಗಿಲ್ಲ. ನೋಡಪ್ಪ, ಇನ್ನು ಕಾಲ ಮಿಂಚಿಲ್ಲ. ಇಬ್ರು ಸಮಾಧಾನದಲ್ಲಿ ಕೂತು ಯೋಚನೆ ಮಾಡಿ. ನಿಮ್ಮಲ್ಲಿ ಏನಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ಕೋರ್ಟು ಕೌನ್ಸಿಲಿಂಗ್ ವ್ಯವಸ್ಥೆ ಮಾಡುತ್ತೆ. ನೋಡಿ, ಕೋಇನ್ಸಿಡೆನ್ಸ್ ನೋಡಿ. ನಾವು ಅವ್ರ ಬಗ್ಗೆನೇ ಮಾತಾಡ್ತಾ ಇದೀವಿ. ಜಾನ್ಸಿ ಅವ್ರ ತಾತ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಲೌಡ್ ಸ್ಪೀಕರ್ ಹಾಕು. ಹಲೋ ಸರ್, ನಮಸ್ತೆ. ಹೇಳಿ ಸರ್. ಈಗ ಖುಷಿ ಆಯ್ತಾ? ನೋಡಿ, ಆ ದೇವ್ರು ಒಳ್ಳೇದೇ ಮಾಡ್ದ. ಹೂನಪ್ಪ, ದೇವರು ಒಳ್ಳೆ ಸುದ್ದಿನೇ ಒಂದು ಕೊರಿಯರ್ ಕಳಿಸ್ದ ಮನೆಗೆ. ಕೋರ್ಟಿಗೆ ಬರೋದು ಬೇಕಾಗಿಲ್ಲ ಅನ್ನೋ ಸುದ್ದಿ ಕೇಳಿ ನಂಗೆ ತುಂಬ ಸಂತೋಷ ಆಯಿತು. ಆದರೆ ಸ್ವಲ್ಪ ಹೊತ್ತಲ್ಲೇ ಇನ್ನೊಂದು ಕೊರಿಯರ್ ಬಂತು. ಕಷ್ಟದ ಕೊರಿಯರಪ್ಪ, ಅದನ್ನು ಕಳಿಸ್ಬಿಟ್ಟಿದ್ದಾನೆ ದೇವರು. ಸರ್, ಯಾಕೆ ಈಗ ಹೇಳ್ತಾ ಇದ್ದೀರಾ? ಇವಾಗ ಅವರಿಬ್ಬರ ಮಧ್ಯೆ ಸಮಸ್ಯೆಗಳು ಸರಿ ಹೋಗಿದೆ ತಾನೆ? ನಮಗ್ ಬಂದಿದ್ದ ಸಮಸ್ಯೆ ಅವ್ರನ್ನ ಕೋರ್ಟ್ ಮೆಟ್ಲು ಹದ್ದೇರಂಗ್ ಮಾಡಿ ಅವ್ರ ಸಮಸ್ಯೆನೂ ಕ್ಲಿಯರ್ ಮಾಡ್ತಲ್ವಾ? ಏನು ಸರಿ ಮಾಡಿದ್ದಾನಪ್ಪ? ಕೋರ್ಟಿಗೆ ಬರಬೇಕಾಗಿಲ್ಲ ಅನ್ನೋ ಸುದ್ದಿ ಕೊಟ್ಟಿದ್ದಾರೆ. ಆದರೆ ನಾಳೆ ಮ್ಯೂಚುವಲ್ ಡೈವರ್ಸ್ಗೆ ಇಬ್ರು ಸೈನ್ ಮಾಡೋದಕ್ಕೆ ಕೋರ್ಟ್ಗೆ ಹೋಗ್ಬೇಕಂತೆ. ಸರ್, ಏನ್ ಹೇಳ್ತಾ ಇದ್ದೀರಾ? ಹೌದಪ್ಪ, ಇಬ್ರು ಒಪ್ಪಿಗೆಯಿಂದ ಸಂಬಂಧನ ಕಡ್ಕೊಳ್ಳೋದಕ್ಕೆ ನಾಳೆ ಕೋರ್ಟ್ಗೆ ಹೋಗಿ ರುಜು ಮಾಡಕ್ ಹೋಗ್ತಾ ಇದ್ದಾರಪ್ಪ. ಗಂಡು ಜಾತಿನ ಕಂಡ್ರೆ ಸಿಡಿತಾ ಇದ್ದ ನನ್ನ ಮೊಮ್ಮಗಳು ರಾಗು ಸಿಕ್ಕಿದ ಮೇಲೆ ಬದಲಾಗಿತ್ಲು. ಅವಳ ಜೀವನದಲ್ಲಿ ಅವನೇ ಸರ್ವಸ್ವ ಆಗಿದ್ದ. ಆದ್ರೆ ನಾಳೆಯಿಂದ ಅವಳ ಪಾಲಿಗೆ ರಾಗು ಇಲ್ಲ ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಈ ಸತ್ಯನ ಯಾರಿಂದನೂ ಬದಲಾಯಿಸಕ್ ಆಗೋದಿಲ್ಲಪ್ಪ. ನನ್ನ ಮೊಮ್ಮಗಳು ಈ ಸಂಕಟ ಅನುಭವಿಸೋದನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲಪ್ಪ. ಸರ್ ನೋಡಿ, ನೀವು ಸಮಾಧಾನ ಮಾಡ್ಕೊಡಿ. ಬಾಗಿಲು ಮುಚ್ಚಿದ್ರೆ ಕಿಟಕಿನಾರು ತೆರೆಯುತ್ತೆ. ನಿಜಪ್ಪ, ಆ ಕಿಟಕಿ ಅವಳ ಪಾಲಿಗೆ ಸಂತೋಷ ತರುವಂತ ಕಿಟಕಿ ಆಗ್ಬೇಕು ಅನ್ನೋದು ನನ್ನ ಬಯಕೆ. ಅದಕ್ಕೇನ್ ಮಾಡ್ಬೇಕು? ಏನ್ ಮಾಡಿದ್ರೆ ಸರಿ ಹೋಗುತ್ತೆ? ಒಂಚೂರು ಅವಳ ಜಾತಕ ನೋಡಿ ಹೇಳ್ತೀಯಪ್ಪ? ಸರ್, ಇದು ಗ್ರಹಗತಿಗಳ ಸಮಸ್ಯೆ ಅಲ್ಲ ಸರ್, ಎರಡು ಮನ್ಸುಗಳ ಸಮಸ್ಯೆ. ಇಲ್ಲಿ ಜಾತಕ ನೋಡೋದ ಅವಶ್ಯಕತೆ ಇಲ್ಲ. ತಗೋಬೇಕಾಗಿರೋದು ಅವ್ರ ಜೀವನದ ಬಗ್ಗೆ ಜವಾಬ್ದಾರಿ. ಅವಾಗಲೇ ಸಮಸ್ಯೆ ಎಲ್ಲ ಸರಿ ಹೋಗೋದು, ಇದಕ್ಕೆ ಪರಿಹಾರ ಸಿಗೋದು. ನೀನ್ ಏನಾದ್ರೂ ಮಾಡಪ್ಪ, ನನ್ನ ಮೊಮ್ಮಗಳು ನೆಮ್ಮದಿಯಾಗಿರ್ಬೇಕು. ನೋಡಿ ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಸರ್. ಜಾನ್ಸಿ ಇನ್ ಮುಂದೆ ಸಂತೋಷವಾಗಿರ್ತಾಳೆ. ಅದು ರಾಘು ಜೊತೆನೇ ಇರ್ತಾಳೆ ಸರ್. ಅವರಿಬ್ರು ಜೊತೆಲಿರಂಗ್ ಮಾಡೋದು ನಮ್ಮ ಜವಾಬ್ದಾರಿ ಸರ್. ಥ್ಯಾಂಕ್ಸ್ ಅಪ್ಪ. ಮಾತು ಕೊಟ್ಟು ನಡೆಸೋರನ್ನ ದೇವ್ರ ಸಮಾನ ಅಂತಾರೆ. ನನ್ನ ಪಾಲಿಗೆ ನೀನೇ ದೇವ್ರಪ್ಪ. ದಯಮಾಡಿ ಇಷ್ಟು ಮಾಡಿ ಇನ್ನು ನಾನು ಕೊನೆ ಹಂತದಲ್ಲಿ ಇರೋನ್ಗೆ ಸಮಾಧಾನದ ನಿಟ್ಟುಸಿರು ಬಿಡೋ ಹಾಗೆ ಮಾಡಪ್ಪ. ಇವಾಗ ನೀವಿಬ್ರು ಈ ಮ್ಯೂಚುವಲ್ ಅಪ್ಲಿಕೇಶನ್ಗೆ ಸೈನ್ ಮಾಡಿದ್ರೆ ನಾನು ಇದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ತಗೊಳ್ಳಿ ರಾಘವೇಂದ್ರ ಅವರೇ, ಮೊದಲು ನೀವು ಇದಕ್ಕೆ ಸೈನ್ ಮಾಡಿ. ಯಾಕಂದ್ರೆ ನಿಮ್ಮನೆಯವರು ಡೈವರ್ಸ್ಗೋಸ್ಕರ ತುದಿ ಕಾಲಲ್ಲಿ ನಿಂತಿದ್ದಾರೆ. ತಗೊಳ್ಳಿ ಮೇಡಮ್, ನೀವು ಸೈನ್ ಮಾಡಿ.
ನೋಡಿ, ಸಬ್ ರಿಜಿಸ್ಟರ್ ಮುಂದೆ ಸೈನ್ ಮಾಡಿದ್ರೆ ಮದುವೆ, ಲಾಯರ್ ಮುಂದೆ ಸೈನ್ ಮಾಡಿದ್ರೆ ಡೈವರ್ಸ್. ಈ ಕಾಲದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ದಂಗೆ ಆಗೋದು. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಬನ್ನಿ. ನೀವು ಕೂಡ ಡೈವರ್ಸ್ ತಗೊಳಕ್ ಬಂದ್ರಾ? ಇಲ್ಲ ಸರ್, ಇಷ್ಟ ಆಗದೆ ಇದ್ರು ಡಿವೋರ್ಸ್ ತಗೊಂಡು ದೂರ ಆಗ್ಬೇಕು ಅಂತ ಹೊರಟಿರೋ 2 ಮನ್ಸುಗಳನ್ನ ಒಂದು ಮಾಡ್ಬೇಕು ಅಂತ ಬಂದಿದ್ದೀವಿ. ನೋಡಿ ಇವ್ರೆ, ಇಷ್ಟ ಇಲ್ಲದೆ ದೂರ ಆಗಕ್ ಬಂದಿಲ್ಲ, ಇಷ್ಟಪಟ್ಟು ಬದುಕೋಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಡೈವರ್ಸ್ ತಗೊಳಕ್ ಬಂದಿದ್ದಾರೆ. ಹಾಗೇನೂ ಇಲ್ಲ ಸರ್. ಕೆಲವೊಂದ್ಸಲ ಬೇರೆ ಒತ್ತಡಕ್ಕೆ ಸಿಕ್ಕಿ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ದೂರ ಆಗೋಕ್ ನಿರ್ಧಾರ ಮಾಡಿರ್ತಾರೆ. ಅಂಥವ್ರನ್ನ ದೂರ ಮಾಡೋದ್ಕಿಂತ ಒಂದು ಮಾಡೋಣ ಅಂತ ಬಂದಿದ್ದೀವಿ. ನೋಡಿ, ನಿಮ್ಮ ಉದ್ದೇಶ ಏನೋ ಸರಿ, ಆದ್ರೆ ನಿಮ್ ಪ್ರಯತ್ನ ಫಲ ಕೊಡೋದು ತುಂಬಾನೇ ಕಷ್ಟ. ಈ ರೀತಿ ಇಲ್ಲಿಗೆ ಬಂದ್ಮೇಲೆ ಒಂದ್ ಮಾಡ್ತೀವಿ ಅನ್ನೋರು, ಒಂದಾಗ್ತೀವಿ ಅಂತ ಹೇಳೋರು ಸಕ್ಸಸ್ ರೇಟು ತುಂಬಾನೇ ಕಡಿಮೆ. ಯಾಕಂದ್ರೆ ಈ ರೀತಿ ಪ್ರಯತ್ನ ಇಲ್ಲಿಗೆ ಬರೋ ಮುಂಚೆ ಮಾಡಿದಿದ್ರೆ ಫಲ ಸಿಕ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈ ಹಾಸ್ಪಿಟ್ಲು ಮತ್ತೆ ಕೋರ್ಟು ಎರಡಕ್ಕೂ ತುಂಬಾ ಸಾಮ್ಯತೆ ಇರುತ್ತೆ ಸರ್. ಅಲ್ಲಿ ಜೀವ ಉಳ್ಸಕ್ಕೆ ಅಂತ ಕೊನೆ ಕ್ಷಣ ತನಕ ಪ್ರಯತ್ನ ಪಡ್ತಾರೆ, ಇಲ್ಲಿ ಜೀವನ ಉಳ್ಸಕ್ಕೆ ಅಂತ ಕೊನೆ ಕ್ಷಣ ತನಕ ಪ್ರಯತ್ನ ಪಡ್ತಾರೆ ಅಲ್ವಾ ಸರ್? ನಿಮ್ ಪ್ರಯತ್ನಕ್ಕೆ ಫಲ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ನೋಡಿ, ನೀವಿಬ್ರು ಸಂಪೂರ್ಣವಾಗಿ ಒಪ್ಪಿ ಡೈವರ್ಸ್ ಬೇಕು ಅಂತ ಕೋರ್ಟ್ಗೆ ಬಂದಿದ್ದೀರಿ. ಜಡ್ಜು ಡೈವರ್ಸ್ ಕೊಡೋ ಮುಂಚೆ ನಿಮ್ಮಿಬ್ರಿಗೂ ಬುದ್ಧಿ ಹೇಳ್ತಾರೆ, ನಿಮ್ಮಿಬ್ರು ಮನ್ಸನ್ನ ಬದಲಾಯಿಸಕ್ಕೂ ನೋಡ್ತಾರೆ. ಅವ್ರು ಮೊದಲು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ನೀವಿಬ್ರು ಎಸ್ ಅಂತಾನೆ ಉತ್ತರ ಕೊಡ್ಬೇಕು. ಆಮೇಲೆ ಅವ್ರು ನಿಮ್ಮಿಬ್ರಿಗೂ ಬುದ್ಧಿ ಹೇಳಿ ಕೌನ್ಸಿಲಿಂಗ್ ಏನಾದ್ರೂ ಬೇಕಾ ಅಥವಾ ನೀವಿಬ್ರು ಅರ್ಥ ಮಾಡ್ಕೊಳ್ಳಕ್ಕೆ ಇನ್ನೂ ಕಾಲಾವಕಾಶ ಬೇಕಾ ಅಂತ ಕೇಳ್ತಾರೆ. ಆವಾಗ ನೀವು ನೋ ಅಂತ ಹೇಳಬೇಕು, ಆಗ್ಲೇ ನಿಮಗೆ ಡೈವರ್ಸ್ ಸಿಗೋದು. ಅದನ್ನ ಬಿಟ್ಟು ಆವಾಗ ನೀವೇನಾದ್ರೂ ಎಸ್ ಅಂದ್ರೆ ಕ್ಲೋಸ್. ಇನ್ನು 6 ತಿಂಗಳು ಟೈಮ್ ಕೊಡ್ತಾರೆ, ಕೇಸು ಮುಂದಕ್ಕೆ ಹೋಗುತ್ತೆ. ಅಂದಾಗೆ ನಿಮ್ ಕೇಸು 3 ಗಂಟೆಗೆ ಹಿಯರಿಂಗ್ ಬರುತ್ತೆ. ನಾನು ಹೇಳಿದೆಲ್ಲ ನೆನಪಿರ್ಲಿ. ನೋಡ್ಕೊಂಡು ಇಬ್ರು ಕೂಡ ಕರೆಕ್ಟಾಗಿ ಉತ್ತರ ಕೊಡಿ. ಹೇಳ್ಬೇಕಿದ್ ಕಡೆ ನೋ ಅಂತ ಹೇಳಿದ್ರೆ, ಬೇಡದಿದ್ದ ಕಡೆ ಎಸ್ ಅಂತ ಹೇಳಿದ್ರೆ, ಮತ್ತೆ ನೀವು ಡೈವರ್ಸ್ ಅಪ್ಲೈ ಮಾಡೋದಕ್ಕೆ 6 ಮಂತ್ಸ್ ಬೇಕಾಗುತ್ತೆ. ನೀವಿಬ್ರು ಮದುವೆಯಾಗಿ ಕೆಲವೇ ತಿಂಗಳಾಗಿದೆ ಅಷ್ಟೇ ಅಲ್ವಾ? ಹೌದು ಸ್ವಾಮಿ. ನೀವಿಬ್ರು ಒಪ್ಪಿಗೆಯಿಂದಾನೇ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀರಾ? ಕಾರಣ ಏನು? ಅಪ್ಲಿಕೇಶನ್ ಅಲ್ಲೇ ಎಲ್ಲ ಡೀಟೇಲ್ ಆಗಿದೆ ಸ್ವಾಮಿ. ಏನಪ್ಪಾ, ನಿನ್ನನ್ನೇ ನಂಬಿ ಬಂದ ಹೆಣ್ಣಿನ ಜೊತೆ ಬದುಕೋದು ನಿನಗೆ ಕಷ್ಟ ಆಗ್ತಿದ್ಯಾ? ಕಾಯ ವಾಚ ಮನಸ ಕೊನೆವರೆಗೂ ನಿನ್ ಜೊತೆನೇ ಇರ್ತೀನಿ ಅಂತ ಪ್ರಮಾಣ ಮಾಡಿ ತಾಳಿ ಕಟ್ಟಿ ಇಷ್ಟು ಬೇಗ ನಿನಗೆ ಬೇಡವಾಗೋದ್ಲ? ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ. ಅಂಥ ಒಂದು ಸಂಬಂಧನ ಇಷ್ಟು ಬೇಗ ಮುರ್ಕೊಳಕ್ ಹೊರಟಿದ್ದೀರಾ? ಸ್ವಾಮಿ, ಅದು ಇವರಿಬ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ. ಹೊಂದಾಣಿಕೆ ಅಂದ್ರೇನು? 2 ನಿಮಿಷದಲ್ಲಿ ಮ್ಯಾಗಿ ಮಾಡ್ತಾರಲ್ಲ ಹಾಗೆ ಅನ್ಕೊಂಡ್ರ? ಅದಕ್ಕೆ ಟೈಮ್ ತಗೊಳುತ್ತೆ. ತಂದೆ ತಾಯಿ ಜೊತೆ ಪ್ರೀತಿಯಿಂದ ಬೆಳೆದ ಹೆಣ್ಣು
ಮದುವೆ ಆದ್ಮೇಲೆ ಗಂಡನ ಮನೆಗೆ ಬಂದು ಹೊಂದ್ಕೊಳ್ಳೋದಕ್ಕೆ ಟೈಮ್ ತಗೊಳುತ್ತೆ. ಹಾಗೆ ಗಂಡನ ಮನೆಯಲ್ಲಿ ಅವರ ಕಟ್ಟುಪಾಡುಗಳಿಗೆ ಬೇರೆ ವಾತಾವರಣದಲ್ಲಿ ಬೆಳೆದು ಬಂದ ಹೆಣ್ಣಿಗೆ ಹೊಂದ್ಕೊಳ್ಳೋ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗುತ್ತೆ. ಅಂಥ ಸಮಯದಲ್ಲಿ ನಾವು ತಾಳ್ಮೆಯಿಂದ ಇದ್ದು ಸಮಸ್ಯೆಗಳನ್ನ ಮೀರಿ ನಿಂತಾಗಲೇ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಸಾಧ್ಯ ಆಗೋದು ಹಾಗೂ ಸಂಬಂಧಗಳು ಉಳ್ಕೊಳ್ಳೋದು. ಅದು ಬಿಟ್ಟು ಮದುವೆ ಆದ 1 ತಿಂಗಳಿಗೆ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಅರ್ಥ ಏನು? ಸಮಸ್ಯೆಗಳು ಬಂದ್ರೆ ಗಂಡ ಹೆಂಡತಿ ಕುಂತು ಮಾತಾಡ್ಬೇಕು, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಕಷ್ಟಗಳು ಬಂದ್ರೆ ಇಬ್ರು ಜೊತೆಯಾಗಿ ನಿಂತು ಹೆದರ್ಸ್ಬೇಕು. ಕೆಲವು ಸಲ ನಮ್ಗೆ ಇಷ್ಟ ಇಲ್ಲದೆ ಇದ್ರು ಆಬ್ಲಿಗೇಷನ್ಸ್ ಮತ್ತೆ ಒತ್ತಡಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಅದನ್ನೆಲ್ಲ ಮೆಟ್ಟಿ ನಿಂತಾಗಲೇ ಸಂಬಂಧಗಳು ಗಟ್ಟಿಯಾಗೋದು, ಶಾಶ್ವತ ಉಳ್ಕೊಳ್ಳೋದು. ಸ್ವಾಮಿ, ಇದನ್ನೆಲ್ಲ ಕೂಲಂಕುಷವಾಗಿ ಹೇಳಿದ್ದೀನಿ ಸ್ವಾಮಿ. ಮತ್ತೆ ನಿಮ್ಮ ಮುಂದೆ ಕರ್ಕೊಂಬರೋ ಮುಂಚೆ ಡೈವರ್ಸ್ ಬೇಡ ಅಂತ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದೆ, ಆದ್ರೆ ಏನು ಪ್ರಯೋಜನ ಆಗಿಲ್ಲ. ನೋಡಪ್ಪ, ಇನ್ನು ಕಾಲ ಮಿಂಚಿಲ್ಲ. ಇಬ್ರು ಸಮಾಧಾನದಲ್ಲಿ ಕೂತು ಯೋಚನೆ ಮಾಡಿ. ನಿಮ್ಮಲ್ಲಿ ಏನಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ಕೋರ್ಟು ಕೌನ್ಸಿಲಿಂಗ್ ವ್ಯವಸ್ಥೆ ಮಾಡುತ್ತೆ. ಅಂತ ಅವಕಾಶ ತಗೊಂಡು ಬದುಕ್ತೀರಾ ನೀವಿಬ್ರು? ಅಪ್ಪ ದೇವ್ರೆ, ಹೇಗಾರು ರಾಘು ಮನ್ಸನ್ನ ಬದಲಾಯಿಸಿ ಅವ್ನ್ ಒಂದೇ ಒಂದ್ಸತಿ ಎಸ್ ಹೇಳಂಗ್ ಮಾಡಪ್ಪ. ಭಗವಂತ, ನನ್ನ ಮೊಮ್ಮಗಳು ಬದುಕಲ್ಲಿ ಎದುರಾಗಿರೋ ಸಮಸ್ಯೆಗೆ ನೀನೇ ಪರಿಹಾರ ಕೊಟ್ಟು ಅವಳ ಜೀವನನ ಸರಿ ಮಾಡ್ತೀಯ ಅನ್ನೋ ನಂಬಿಕೆಯಲ್ಲಿ ನಾನು ಉಸಿರಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ನಂಬಿಕೆನ ಸುಳ್ಳು ಮಾಡಬೇಡಪ್ಪ. ಕಾಪಾಡೋ ತಂದೆ, ಕಾಪಾಡಪ್ಪ. ಅಪ್ಪ, ಏನಪ್ಪ ಇವತ್ತು ದೇವ್ರ ಮುಂದೆ ನಿಂತ್ಕೊಂಡು ಅಷ್ಟೊತ್ತಿಂದ ಬೇಡ್ಕೊಳ್ತಾನೆ ಇದ್ದೀರಾ? ಏನಿಲ್ಲಮ್ಮ, ಜಾನ್ಸಿ ಮತ್ತೆ ಅವಳ ಗಂಡ ಸಂತೋಷವಾಗಿ ಮತ್ತೆ ಮನೆಗೆ ಬರುವಾಗ ಆಗ್ಲಿ ಅಂತ ಹೇಳ್ತಾ ಇದ್ದೀನಮ್ಮ. ದೇವ್ರ ಹತ್ರ ಬೇಡ್ಕೊಳ್ಳೋಕೆ ಬೇರೆ ಏನಿದೆ ಅಮ್ಮ? ಅಲ್ಲಪ್ಪ, ನಾವು ಕೇಳ್ಕೊಳ್ಳೋದನ್ನೆಲ್ಲ ದೇವ್ರು ಕೊಡೋ ಹಾಗಿದ್ರೆ ನಾನು ಬೇಡ್ಕೋತೀನಪ್ಪ. ಬೇಡ್ಕೊ ಅಮ್ಮ. ನಮ್ಮ ಬೇಡಿಕೆ ದೇವ್ರ ಹತ್ರ ನ್ಯಾಯವಾಗಿದ್ರೆ, ಆ ಬೇಡಿಕೆ ಬೇರೆಯವ್ರಿಗೆ ತೊಂದರೆ ಆಗೋದಿಲ್ಲ ಅನ್ನೋದಾದ್ರೆ ನಾವು ಕೇಳಿದ್ದನ್ನ ಖಂಡಿತ ಭಗವಂತ ಕೊಡ್ತಾನಮ್ಮ. ಅದ್ ನನ್ನ ನಂಬಿಕೆ. ಹಾಗಾದ್ರೆ ನಾನ್ ನನ್ಗೋಸ್ಕರ ಅಲ್ದೆ ಹೋದ್ರು ನಿಸ್ವಾರ್ಥದಿಂದ ದೇವ್ರ ಹತ್ರ ಬೇಡ್ಕೊಳ್ತೀನಪ್ಪ. ದೇವ್ರೆ, ನನ್ ಕೋರಿಕೆ ಒಂದೇ. ನಮ್ ಜಾನ್ಸಿ ಇವತ್ತು ಕೋರ್ಟಲ್ಲಿ ಆ ರಾಘು ಜೊತೆ ಎಲ್ಲ ಸಂಬಂಧ ಕಳ್ಕೊಂಡು ಅವಳು ಒಬ್ಳೆ ಮನೆಗ್ ಬರೋ ಹಾಗೆ ಮಾಡಪ್ಪ. ನಾನು ಅಷ್ಟೇ ನಿನ್ನ ಹತ್ರ ಬೇಡ್ಕೊಳ್ಳೋದು.